ನೋಡಿದ್ರೆ ಆಟೋದವ್ನು ಹೆಂಗೆ ತಿರುಗಿಸ್ದ. ನಾವು ಕಾಲೇಜ್ಗೆ ಹೋಗ್ಬೇಕಾರೆ ಈ ಬಸ್ಸಲ್ಲಿ ಕೊಡ್ತಿದ್ರು ಒಂದೊಂದು ರೋದನೆ ನನ್ನ ಮಕ್ಕಳು, ಡ್ರೈವರ್ಗಳು, ಕಂಡಕ್ಟರ್ಗಳು. ಅಯ್ಯೋ, ಲೆಫ್ಟಲ್ಲಿ ಯಾವತ್ತು ಅಣ್ಣ ನೀನು ಹಿಂಗೆ ಬ್ರೇಕ್ ಹೊಡೆದ್ಬಿಟ್ರೆ ನಾವೆಲ್ಲ ಹೋಗ್ಬೇಕು. ಈ ಸಿಗ್ನಲ್ ನನಗೆ ಇದೊಂದೇ ಬೇಜಾರು ನೋಡಿ. ಆ ಕಡೆಯಿಂದ ಹೊಂಟು ಬಿಡ್ತಾರೆ ಜನ. ರೋಡಿಂದ ಕಮಲಾನಗರ್ ಮಾರ್ಕೆಟ್ ರೋಡ್ಗೆ ಹೋಗೋ ಅಪ್ಪು ಶನ್ಮಾತ್ಮ ಸ್ವಾಮಿ ಟೆಂಪಲ್ ಇದೆ. ಮೇ ಬಿ ಈ ಕಡೆ ಓಡಾಡೋರಿಗೆಲ್ಲ ಗೊತ್ತಿರುತ್ತೆ ಅನ್ಸುತ್ತೆ. ಇವಾಗ ಇವಾಗಲೂ ಏನು ಪರವಾಗಿಲ್ಲ ಅಂತಲ್ಲ, ಇವಾಗಲೂ ಹಂಗೆ ಇದೆ ಪರಿಸ್ಥಿತಿ. ಮುಂಚೆ ಇನ್ನೂ ಮಜಾ ಇತ್ತು. ಹೆಂಗೆ ಅಂದರೆ ಈ ಅಪ್ಪಲ್ಲಿ ಯಾರಾದರೂ ಗಾಡಿ ಓಡಿಸ್ಬಿಟ್ರೆ, ಕಾರೋ ಅಥವಾ ಬೈಕ್ ಏನಾದ್ರೂ, ಅವ್ನು ಪಕ್ಕಾ ಡ್ರೈವರ್ ಅಂತ ಲೆಕ್ಕ. ನಾವು ಹಂಗೆ ಕನ್ಸಿಡರ್ ಮಾಡ್ತಿದ್ದು. ಗುರು ನೀನು ಈ ಅಪ್ಪಲ್ಕೆ ಗಾಡಿ ಓಡಿಸ್ತೀಯಾ? ಡ್ರೈವರ್ ಹೋಗು ನೀನು. ನಿಮಗೆ ಮಾರ್ಕೆಟ್ ರೋಡ್ ತೋರಿಸ್ತೀನಿ ಬನ್ನಿ. ನೋಡಿದ್ರೆ ಆಟೋದವ್ನು ಹೆಂಗೆ ತಿರುಗಿಸ್ದ. ಫುಲ್ ಟ್ರಾಫಿಕ್ ಇರೋ ಬೆಳಿಗ್ಗೆ 7 ಗಂಟೆನೂ ಆಗಿಲ್ಲ ಇನ್ನು. ನೋಡಿ ಯಾವ ರೇಂಜ್ ಇದೆ ಟ್ರಾಫಿಕ್ಕು. ಬಸ್ಗಳದೆ ಬೆಜ್ಜಾನ್ ಹವಾ ಇಲ್ಲಿ. ಅಪ್ರಿಷಿಯೇಟ್ ಮಾಡಬೇಕು ನಿಜವಾಗ್ಲೂ. ಏನಕಂದ್ರೆ ಈ ರೋಡಲ್ಲಿ ಕಮಲಾನಗರ ನೋಡಿರೋರಿಗೆ, ಇಲ್ಲಿರೋ ಜನಗಳಿಗೆ ಗೊತ್ತು ಈ ರೋಡ್ ಹೆಂಗಿದೆ ಅಂತ. ಈ ರೋಡಲ್ಲಿ ಬಸ್ ಓಡಿಸ್ಕೊಂಡ್ ಬರ್ತಾರಲ್ಲ ನಮ್ಮ BMTC ಅವರು, ಇದೊಂದು ರೀಸನ್ಗಾದ್ರೂ ಹ್ಯಾಟ್ಸ್ ಆಫ್ ಹೇಳ್ಬೇಕು ಅವ್ರಿಗೆ. ನಾವು ಕಾಲೇಜ್ಗೆ ಹೋಗ್ಬೇಕಾರೆ ಈ ಬಸ್ಸಲ್ಲಿ ಕೊಡ್ತಿದ್ರು ಒಂದೊಂದು ರೋದನೆ ನನ್ನ ಮಕ್ಕಳು, ಡ್ರೈವರ್ಗಳು, ಕಂಡಕ್ಟರ್ಗಳು. ಜನ ತುಂಬ ಜಾಸ್ತಿ ಇರೋರಲ್ಲ, ಟಿಕೆಟ್ ಇಶ್ಯೂ ಮಾಡೋಕ್ಕಾಗ್ತಿರ್ಲಿಲ್ಲ ಇವ್ರಿಗೆ ಎಲ್ರಿಗೂ. ನಾನು ಕೊಡಲ್ಲ. ಸೊ ಅಲ್ಲೆಲ್ಲ ನಿಲ್ಸ್ಕೊಂಬಿಡೋರು. ಅಲ್ಲೆಲ್ಲ ನಿಲ್ಸ್ಕೊಂಡ್ಬಿಟ್ಟು ಟಿಕೆಟ್ ಇಶ್ಯೂ ಮಾಡ್ಕೊಂಡು ನಿಂತ್ಕೊಳ್ಳೋರು. ನಮಗೆ ಕಾಲೇಜ್ ಟೈಮ್ ಆಗ್ಬಿಟ್ಟಿರೋದು. ಅಯ್ಯೋ, ಲೆಫ್ಟಲ್ಲಿ ಯಾವತ್ತು ಓವರ್ಟೇಕ್ ಮಾಡಬೇಡಿ. ನಾವು ಬೈ ಮಿಸ್ ಆಗಿ ಎಳ್ಕೊಂಬಿಟ್ವಿ. ಕಮಲಾನಗರ ಮಾರ್ಕೆಟ್ ಅಂತ ಹೇಳ್ತೀನಿ. ಇಲ್ಲಿಗೆ ಎಂಡ್ ಆಗುತ್ತೆ, ಇಲ್ಲಿಗೆ ಎಂಡ್ ಆಗುತ್ತೆ ಕಮಲಾನಗರ ಮಾರ್ಕೆಟು. ಏನು ಸೀನ್ ಅಂತಂದರೆ, ಯಾವ್ದಾರ ಹಬ್ಬಗಳು ದಿನ, ಈ ವರಮಹಾಲಕ್ಷ್ಮಿ ಹಬ್ಬ, ಯುಗಾದಿ ಹಬ್ಬ ಆಯ್ತಾ, ಹಬ್ಬದ ಹಿಂದಿನ ದಿನ ಬಂದ್ಬಿಟ್ರೆ KR ಮಾರ್ಕೆಟಿಗೆ ಇನ್ನೂ ಜನ ಇರ್ತಾರೆ ಗುರು. ಇಲ್ಲಿ ಕಮಲಾನಗರ್ ಮಾರ್ಕೆಟಲ್ಲಿ. ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಖುಷಿಯಾಗಿದ್ದೀರಾ, ಸೇಫ್ ಆಗಿದ್ದೀರಾ ಅಂತ ಭಾವಿಸ್ತೀನಿ. ಸಮಯ ಆಗಿದೆ ಬೆಳಿಗ್ಗೆ 6:45. ಇವತ್ತು ಆಫೀಸ್ಗೆ ಹೋಗ್ತಾ ಇದ್ದೀನಿ. ನಿನ್ನೆ ಅಂತೂ ಹೆವಿ ಮಳೆ ರೀ. ಮಳೆ ಆದಮೇಲೆ ಬೆಳ್ಳಂಬೆಳಗ್ಗೆ ಬೆಂಗಳೂರು ಹೆಂಗಿರುತ್ತೆ ನೋಡೋಣ ಅಂತ ಅನಿಸ್ತು. ಹಾಗೆ ನಂಗೆ ಕ್ಯಾಮ್ರಾಗೂ ತೋರ್ಸೋಣ ಅಂತ ಅನಿಸ್ತು. ಅದಕ್ಕೆ ಇವತ್ತು ಕ್ಯಾಮ್ರಾನೆತ್ತಿ ಹೆಲ್ಮೆಟಲ್ಲಿ ಹಾಕೊಂಡು ಹೊಂಟು ಬಿಡಿದ್ದೀನಿ. ಮಳೆ ಬಂದಾದ್ಮೇಲೆ ಏನು ಗೊತ್ತಾ, ಒಂದು ಸ್ವಲ್ಪ ಹುಷಾರಾಗಿರ್ಬೇಕು. ಇಂಥ ರೋಡೆಲ್ಲ ಸ್ಲಿಪ್ಪರ್ ಇರುತ್ತೆ. ನಮ್ಮ ಗಾಡಿ ಟೈರ್ಗಳು ಯಾವ ಲೆವೆಲ್ಗೆ ಇರ್ತವೆ ಅಂತ ಗೊತ್ತಿಲ್ಲ. ಸೊ ಸ್ವಲ್ಪ ಹುಷಾರಾಗಿರಿ. ಅಣ್ಣ ನೀನು ಹಿಂಗೆ ಬ್ರೇಕ್ ಹೊಡೆದ್ಬಿಟ್ರೆ ನಾವೆಲ್ಲ ಹೋಗ್ಬೇಕು. ನನಗೇನು ಗೊತ್ತಾ ಆಸೆ, ಈ ಟ್ಯಾಂಕರ್ ಬರುತ್ತೆ ಗೊತ್ತಾ, ಯುದ್ಧ ಟ್ಯಾಂಕರು, ಅದನ್ನೊಂದು ದಿನ ಈಸ್ಕೊಂಬರ್ಬೇಕು ಬಾಡಿಗೆಗೆ. ಈ ಥರ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಲ್ವಲ್ಲ ಅವ್ರನ್ನೆಲ್ಲ ಸುಮ್ಮನೆ ಹಚ್ಕೊಂಡು ಹೊಂಟ್ಬಿಡ್ಬೇಕು ಅದರಲ್ಲಿ. ನನ್ನ ದಾರಿಗೆ ಅಡ್ಡ ಬರೋರ್ನ ಯಾರನ್ನೂ ನಾವು ಉಳಿಸೋಲ್ಲ. ಅವ್ರ ಮೇಲೆ ಸಾರಿ ಸ್ನೇಹಿತರೆ. ಆಮೇಲೆ ನನ್ನ ಚಾನೆಲ್ ನೋಡೋರಿಗೆ ತುಂಬ ಜನಕ್ಕೆ ಗೊತ್ತಿಲ್ಲ ಅನಿಸುತ್ತೆ, ಇದು ಹೊಸ ಚಾನೆಲ್ಲು. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನು ಒತ್ಬಿಡಿ. ಆಟೋದವ್ರು ಯಾರೋ ಇಂಡಿಕೇಟರ್ ಹಾಕೊಂಡು ಹೋಗ್ತವ್ರೆ. ನಿಜಾಗ್ರು ಆಟೋದವ್ರು ಯಾರಾದ್ರು ಇಂಡಿಕೇಟರ್ ಹಾಕೊಂಡು ಹೋಗ್ಬಿಟ್ರೆ ಕೈ ಮುಗಿಬೇಕು. ಆ ಆಟೋದಲ್ಲಿ ಇಂಡಿಕೇಟರ್ ಐತೆ ಅಂತನೂ ಗೊತ್ತಿಲ್ಲ, ಬ್ರೇಕ್ ಲೈಟ್ಗಳು ವರ್ಕ್ ಆಗಲ್ಲ, ಏನು ವರ್ಕ್ ಆಗಲ್ಲ ಆಟೋದಲ್ಲಿ. ಅಂಥದ್ರಲ್ಲಿ ಯಾರು ಒಬ್ಬ ಪುಣ್ಯಾತ್ಮ ಆಟೋದಲ್ಲಿ ಇಂಡಿಕೇಟರ್ ಹಾಕ್ತವನೆ ಅಂದರೆ ಅದೇ ಕೈ ಮುಗಿಬೇಕು ಅವನಿಗೆ. ಈ ಡಾಮಿನರಲ್ಲಿ ನನಗೆ ಅನ್ಸಿದ ಬೆಸ್ಟ್ ಪಾರ್ಟ್ ಏನಂದರೆ ಬ್ರೇಕ್ ಗುರು.
ಸಖತ್ತಿದೆ ಬ್ರೇಕು. ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡ್ಬೇಕೋ ಕಾಣೆ. ನೀ ಕುಂತಿರೋ ಜಾಗವ ಮೊದಲು ಚೇಂಜ್ ಮಾಡು. ಆ ಕಡೆ ಈ ಕಡೆ ನೋಡೋದಿಲ್ಲ ಮರ. ಸುಮ್ಮನೆ ರೋಡಿಗೆ ಮುಗ್ಬಿಡ್ತಾರೆ. ನಮ್ಗೇನು ಈ ರೋಡ್ ಹೋಗೋರಿಗೆಲ್ಲ ಬೈಕೊಂಡು ಹೋಗ್ಬೇಕು ಅನ್ನೋ ಆಸೆ ಇಲ್ಲ. ಕೆಲ್ಸ ಇದ್ರೆ ಕೈನಾರೆ ಆದಿಲೋಗ ಬದಿರ ಬೆಂಟೆಯ ಅಲ್ಲ ಹಿಂಗೂ ಇರ್ತಾರಲ್ಲ ಜನ ಅಂತ. ನಾವು ತಪ್ಪು ಮಾಡ್ತೀವಿ ಗುರು, ಅದು ಎಲ್ಲೋ ರೇರ್ ಕೇಸಸ್ ಅಲ್ಲಿ ಏನೋ ಯಾಕೆ ಯಾಕೆ ವಿಧಿ ಇಲ್ಲ ಗುರು ಇವಾಗ ಅಂದಾಗ. ಸ್ನೇಹಿತರೆ, ಆಮೇಲೆ ಇದು ಪೇಯ್ಡ್ ಪ್ರಮೋಷನ್ ಅಲ್ಲ, ನನ್ನ ಫ್ರೆಂಡ್ದು ಅವರು ಬಿಸ್ನೆಸ್ ಇದೆ, ಅವ್ರದ್ದು ಇಂಟೀರಿಯರ್ಸ್ ಮಾಡೋದು. ಸೊ ಅವ್ರ ಬಿಸ್ನೆಸ್ ಕಾರ್ಡ್ ಇಲ್ಲಿ ಹಾಕಿರ್ತೀನಿ. ನಿಮ್ಗೆ ಎಲ್ಲಾದರೂ ಇಂಟೀರಿಯರ್ ಮಾಡಿಸ್ಬೇಕು ಅಂತಂದರೆ ಅವ್ನಿಗೆ ಕಾಂಟ್ಯಾಕ್ಟ್ ಮಾಡಿ, ಒಳ್ಳೆ ಕಮ್ಮಿ ರೇಟಲ್ಲಿ ಚೆನ್ನಾಗಿ ಮಾಡಿಕೊಡ್ತಾನೆ. ಅವ್ನ ನಂಬರ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಈ ಸಿಗ್ನಲ್ ನನಗೆ ಇದೊಂದೇ ಬೇಜಾರು, ಆ ಕಡೆಯಿಂದ ಹೊಂಟು ಬಿಡ್ತಾರೆ ಜನ. ವೆಯ್ಟ್ ಮಾಡೋ ಪೇಷನ್ಸೇ ಇಲ್ಲ ಅವ್ರು. ಆ ಕಡೆಯಿಂದ ಯಾರಾದರೂ ಬಂದರೆ, ಈ ಸಿಗ್ನಲ್ ಬಿಟ್ಟಾಗ ಆ ಕಡೆಯಿಂದ ಯಾರು ಬರಲ್ಲ. ಬಟ್ ಆದ್ರೂ ಇವರಲ್ಲೋ ನಿಂತ್ಕೊಂಡ್ಬಿಟ್ಟಿರ್ತಾರ. ಆ ಕಡೆಯಿಂದ ಆ ಕಡೆ ಸಿಗ್ನಲ್ ಬಿಟ್ಟಿದ್ದಾಗ ಯಾರಾದರೂ ಬಂದರೆ ಸುಮ್ಮನೆ ಹಿಂಸೆ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ?